ನಮಸ್ಕಾರ ವೀಕ್ಷಕರೇ, ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ. ಶ್ರೀರಾಮಚಂದ್ರನ ಆರಾಧಕ ಭಕ್ತ ಶ್ರೀ ವರಮಾರುತೇಶ್ವರನ ನೂತನ ಶಿಲೆಯ ಮೂರ್ತಿಯ ಮೆರವಣಿಗೆ ಮುದ್ದೇಬೇಳ ಪಟ್ಟಣದಲ್ಲಿ ಶುಕ್ರವಾರ ಜರುಗಿತು. ಪಟ್ಟಣದ ಕಿಲ್ಲಾದ ಶ್ರೀ ಕಾಳಿಕಾದೇವಿಯ ದೇವಸ್ಥಾನದ ಹತ್ತಿರ ಇರುವ ಬಾವಿಯಲ್ಲಿ ಗಂಗಾಸ್ಥಳ ವಿಶೇಷ ಪೂಜೆ ಸಲ್ಲಿಸಿ ಸಕಲ ಬಾಜಾ ಭಜಂತ್ರಿ ಸಮೇತ ಮೆರವಣಿಗೆ ಹೊರಟಿತು. ಮಹಿಳೆಯರು ತಲೆಯ ಮೇಲೆ ಕುಂಭವನ್ನು ಹೊತ್ತು ಈ ಮೆರವಣಿಗೆಯಲ್ಲಿ ಪಾಲ್ಗೊಂಡರು. ಪಟ್ಟಣದ ಬಜಾರ್, ಬಸವೇಶ್ವರ ವೃತ್ತ, ಕಿತ್ತೂರು ಚೆನ್ನಮ್ಮನ ವೃತ್ತ ಮೂಲಕ ಹಾಯ್ದು ಹುಡುಕೋದ ಹಸಿರು ತೋರಣ ಉದ್ಯಾನವನದ ಹತ್ತಿರ ನೂತನವಾಗಿ ನಿರ್ಮಾಣವಾಗಿರುವ ಮಂದಿರಕ್ಕೆ ತಲುಪಿತು. ಈ ಸಂದರ್ಭದಲ್ಲಿ ಭಾರತಿ ಮಲ್ಲಿಕಾರ್ಜುನ್ ತೆಗ್ಗಿನಮಠ ಹೆಸ್ಕಾಂ ಕಾಂಟ್ರಾಕ್ಟರ್ ಅವರ ಕುಟುಂಬದ ವತಿಯಿಂದ ಸುಮಾರು 250 ಜನ ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡರು. ಈ ವೇಳೆ ಲೊಟಗೇರಿಯ ಗುರುಮೂರ್ತಿ ದೇವರು, ಮಹಾದೇವಯ್ಯ ಶಾಸ್ತ್ರಿ ಹಾಗೂ ಅನೇಕ ಪೂಜ್ಯರಿಂದ ನೂತನ ವರಮಾರುತೇಶ್ವರನ ಮೂರ್ತಿಗೆ ಅಭಿಷೇಕ, ವಿಶೇಷ ಪೂಜೆ ಜರುಗಿತು. ಈ ವೇಳೆ ದೇವಸ್ಥಾನದಲ್ಲಿ ಪ್ರತಿಷ್ಠಾಪಿಸಲು ತಂದಿರುವ ಶಿವಲಿಂಗ, ನಾಗದೇವನ ಮೂರ್ತಿ, ಆಮೆಯ ಮೂರ್ತಿ, ನಂದಿಯ ಮೂರ್ತಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ನ್ಯಾಯವಾದಿಗಳಾದ ಶ್ರೀ ವಿ.ಎಸ್. ಸಾಲಿಮಠ ಅವರು ನೂತನ ಶ್ರೀ ವರಮಾರುತೇಶ್ವರನ ಮೂರ್ತಿಯ ಕೊಡುಗೆಯ ಸೇವೆ ಮಾಡಿದ್ದಾರೆ. ಹಿರಿಯರಾದ ವಿ.ವಿ. ನಾಗಠಾಣ ಕುಟುಂಬದ ವತಿಯಿಂದ ಅನ್ನ ಪ್ರಸಾದದ ವ್ಯವಸ್ಥೆ ಹಮ್ಮಿಕೊಂಡಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಜಿ.ಎಚ್. ಗೌರವ್ಜಿ, ಪಿ.ಆರ್. ಕೂಡ್ಗಿ, ಬಿ.ಎಚ್. ನಾಗರಬೆಟ್ಟ, ಎಸ್.ಜಿ. ಲೊಟಗೇರಿ, ಪ್ರಭು ಕಡೆ, ನೇತಾಜಿ ನಲ್ವಡೆ, ಎಚ್.ಆರ್. ಪಾಟೀಲ್, ನ್ಯಾಯವಾದಿ ಎಂ.ಆರ್. ಪಾಟೀಲ, ರಾಜು ಬಳ್ಳೊಳ್ಳಿ, ಎಲ್.ಎಸ್. ಮೇಟಿ, ಎಂ.ಎಸ್. ತೆಗ್ಗಿನಮಠ, ವಿನಯ್ ಕುಮಾರ್ ಹಿರೇಮಠ, ಅಪ್ಪಾಜಿ ಸಾಲಿಮಠ, ಎಂ.ಎ. ಸಂಕಿನಮಠ, ಬಸವರಾಜ್ ಅಂಗಡಿ, ಎಸ್.ಬಿ. ಪಾಟೀಲ್, ಬಿ.ಸಿ. ವಾರಣ್ಣವರ, ಎಂ.ಎಸ್. ಅಂಗಡಿ, ವೀರೇಶ್ ಡವಳಗಿ, ಉಡಿ ತುಂಬಲು ಶ್ರಮಿಸಿದ ಮಹಿಳಾ ಪದಾಧಿಕಾರಿಗಳಾದ ಅಶ್ವಿನಿ ಬೆರಾದರ, ಮಂಜುಳಾ ಕೆಸರಡ್ಡಿ, ಶೈಲಾ ಹಿರೇಮಠ, ಅಕ್ಕಮ್ಮ ಕೂಡ್ಗಿ, ಸೀತಮ್ಮ ಹುಲಗಣ್ಣಿ, ಸುನೀತಾ ನಾಗಠಾಣ್, ಪಾರ್ವತಿ ಪಾಟೀಲ, ನೀಲಮ್ಮ ಅಂಗಡಿ, ಲಕ್ಷ್ಮೀ ಬಳ್ಳೊಳ್ಳಿ, ಶಾಂತಾ ಗೌಡರ್, ಲಲಿತಾ ಸೌದಿ, ಗಂಗಾ ನಾಶಿ, ದೀಪಾ ಭಜಂತ್ರಿ ಹಾಗೂ ಬಸವರಾಜ್ ಬಿಜ್ಜೂರ, ರಿಟೈರ್ಡ್ ಸಿಟಿಐ ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.